ಸಿನಿಮಾ ರಿಲೀಸ್ ಹಂತದಲ್ಲಿದೆ ಅಂತ ಹೇಳಿದ್ರೆ ಎದೆ ಡಬಡವ ಅನ್ನುತ್ತೆ. ಆದರೆ ನಮ್ಮ ಸ್ಯಾಂಡಲ್ವುಡ್ ಸ್ಟೈಲಿಶ್ ಅಥವಾ ಟ್ಯಾಲೆಂಟೆಡ್ ವರ್ಸಟೈಲ್ ಆ್ಯಕ್ಟರ್ ಅನೀಶ್ ಅವರು ತುಂಬ ಕಂಪೋಸ್ಡ್ ಹಾಗೂ ಆರಾಮಾಗಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಸಿನಿಮಾ ಹೆಸರೇ ಆರಾಮ್ ಅರವಿಂದ ಸ್ವಾಮಿ. ಸೊ ಅನೀಶ್ ಅವರಿದ್ದಾರೆ, ಎಷ್ಟು ಆರಾಮಾಗಿದ್ದಾರೆ ಅಥವಾ ಟೆನ್ಷನಲ್ಲಿದ್ದಾರೆ ಅನ್ನೋಂಥದ್ದನ್ನು ಅವ್ರನ್ನೇ ಕೇಳ್ಬಿಡೋಣ. ಅರವಿಂದ್ ಸ್ವಾಮಿ ಸಿನಿಮಾ ಟೈಟಲ್ಲೇ ಇದೆ ಸರ್. ಸೊ ನಿಮ್ಮ ಹೆಸರನ್ನೇ ಮರೆಯಿಸೋ ಅಂತಹ ಒಂದು ಸಿನಿಮಾ ಟೈಟಲ್ ಈಗ ಬಂದಿರುವಂಥದ್ದು. ಎಷ್ಟು ಎಕ್ಸ್ಪೆಕ್ಟೇಷನ್ ನಿಮಗಿದೆ ಈ ಒಂದು ಸಿನಿಮಾದಿಂದ? ತುಂಬ ಆರಾಮಾಗಿದ್ದೀವಿ. ಡವ ಎಲ್ಲ ಭಯ ಇಲ್ಲ. ಯೂಶಲಿ ರಿಲೀಸ್ ಅಂದ ಕೂಡಲೇ ಒಂದು ಸ್ವಲ್ಪ ಭಯ ಆಗ್ತೀವಿ. ಈ ಸರಿ ಯಾವಾಗ ಸಿನಿಮಾನ ತೋರಿಸ್ಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. 22 ಯಾವಾಗ ಬರುತ್ತಪ್ಪ, ಯೂಶಲಿ 5 ಡೇಸ್ಟಿಗೋ 3 ಡೇಸ್ಟಿಗೋ ಒಂದು ಭಯ ಆಗ್ತಿತ್ತು. ಬೇಗ ಬಂದುಬಿಡಲಿ ಅನ್ನೋ ಥರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಸರ್, ನಾನು ಹೇಳಿದೆ ಆಡಿಯನ್ಸ್ ಪಲ್ಸ್ ಅನ್ನುವಂಥದ್ದು. ಈಗ 14 ಇಯರ್ಸ್ ಇಂಡಸ್ಟ್ರಿಯಲ್ಲಿ ನೀವು ಸರ್ವೈವ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಯಾವ ಜಾನರ್ ಎಷ್ಟು ಓಡುತ್ತೆ, ಜನರಿಗೆ ಎಷ್ಟು ಹತ್ತಿರ ಆಗುತ್ತೆ ಅನ್ನುವಂಥದ್ದು. ಅದನ್ನೆಲ್ಲ ತಿಳ್ಕೊಂಡು ಈ ಒಂದು ಪ್ರಾಜೆಕ್ಟ್ ಒಪ್ಕೊಂಡ್ರೆ ಹೇಗೆ? 100% ಆ ಪಲ್ಸ್ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಬರ್ತಾ, ಅಂದರೆ ನಮ್ಮ ಪ್ರೀವಿಯಸ್ ಸಿನಿಮಾಗಳು ಮಾಡಿರೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇನ್ನು ಮತ್ತೊಂದು ಮಗದೊಂದಲ್ಲೆಲ್ಲೋ ಒಂದು ಅನಿಸುತ್ತೆ ಏನು ಇಷ್ಟ ಆಗ್ಬೋದು ಆಡಿಯನ್ಸ್ಗೆ. ಈ ಅರವಿಂದ್ ಸ್ವಾಮಿ ಕಥೆಯಲ್ಲಿ ಮೇಜರ್ಲಿ ಎಲ್ಲ ಕಾಮನ್ ಮ್ಯಾನ್ಗೂ ಕನೆಕ್ಟ್ ಆಗುವಂಥ ಒಂದು ಕತೆ. ನಾವು ಅದನ್ನೇ ನನಗೆ ಪ್ಲಸ್ ಆಗಿ ಉಳ್ಕೊಳುತ್ತೆ ಈ ಸಿನಿಮಾಲಿ. ಎವ್ರಿ ಕಾಮನ್ ಮ್ಯಾನ್ ಇವಾಗ ಎಲ್ಲಾದರೂ ಯಾರಾದರೂ ಏನು ಗುರು ಆರಾಮ ಅಂತ ಹೇಳ್ತೀವಿ, ಇಲ್ಲ ಗುರು ಕಷ್ಟದಲ್ಲಿದ್ದೀನಿ ಅಂದರೆ ಹೆಲ್ಪ್ ಮಾಡ್ತಾರೆ. ಸೊ ಈ ಥರ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದಂಥ ಒಂದು ಸಿನಿಮಾ. ಸರ್, ಇತ್ತೀಚೆಗೆ ನಾವು ನೋಡಿರೋ ಹಾಗೆ ಲೈಕ್ ಕಲ್ಟ್ ಸಿನಿಮಾಗಳು ಬರ್ತಿವೆ. ಸೊ ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಕೂಡ ಇದೆ, ಲವ್ ಕೂಡ ಇದೆ, ಆಡಿಯನ್ಸ್ಗೆ ಏನು ಬೇಕು ಪ್ರತಿಯೊಂದು ಎಂಟರ್ಟೈನ್ಮೆಂಟ್ ಕೊಡುವಂಥ ಒಂದು ಸಿನಿಮಾ. ಟ್ರೈಲರಲ್ಲಿ ಆಲ್ಮೋಸ್ಟ್ ಲೈಕ್ ಕಾಮಿಕ್ ಸೀನ್ಸ್ಗಳನ್ನು ನಾವು ನೋಡಿದ್ದೀವಿ. ಸೊ ಯಾವ ರೀತಿ ಬದಲಾವಣೆ ಇದು ಮಾಡ್ಬೋದು? ಜನರು ಏನಾದರೂ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ಇನ್ನೇನು ಮುಗೀತು ಹೋಗ್ತಾರೆ ಅನ್ನೋ ಹಾಗೆ. ನಾನು ಪ್ರತಿ ಎಲ್ಲ ಜಾನರ್ಗೂ ಅದಕ್ಕೆ ಆದಂಥ ಆಡಿಯನ್ಸ್ ಇದ್ದಾರೆ. ಇದು ರೈಟ್ ಜಾನರ್, ಇದು ರಾಂಗ್ ಜಾನರ್ ಅಂತ ಯಾವುದೂ ಇಲ್ಲ. ಸೊ ನನ್ನ ಸ್ಟ್ರಾಂಗ್ ಬಿಲೀಫ್ ಏನಂದರೆ ಈ ಜಾನರ್ಗೆ ತುಂಬ ದೊಡ್ಡ ಕ್ರೌಡ್ ಇದೆ. ಒಂದು ಇಡೀ ಫ್ಯಾಮಿಲಿ ಹೋಗಿ ಕೂತು ನೋಡಿ ಎಂಜಾಯ್ ಮಾಡುವಂಥ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ. ಸೊ ಈ ಜಾನರ್ಗೆ ತುಂಬ ಮಾಸ್ಫುಲ್ ಇದೆ. ಒಂದು ರೈಟ್ ಸಿನಿಮಾ ರೈಟ್ ಸಬ್ಜೆಕ್ಟ್ ಕೊಟ್ಟರೆ ಅದು ಮ್ಯಾಜಿಕ್ ಆಗುತ್ತೆ. ಆ ಥರ ಮ್ಯಾಜಿಕ್ ಆಗಿರೋ ಉದಾಹರಣೆಗಳು ತುಂಬ ಇದೆ. ಮುಂಗಾರು ಮಳೆ ಆಗಿರ್ಬೋದು, ಈ ಥರ ತುಂಬ ಉದಾಹರಣೆಗಳಿದ್ದಾವೆ. ಸೊ ಇದೊಂದು ಆ ಮ್ಯಾಜಿಕ್ ಆಗೋ ಜಾನರ್ ಅಲ್ಲಿ ಕೂರಿಸಿದ್ದೀವಿ. ಆ್ಯಂಡ್ 100% 2 hours 11 minutes ಇದೆ ಫುಟೇಜು ನಮ್ಮದು. ಬರೋವಾಗ ಒಂದು ಒಳ್ಳೆ ಒಂದು ಎಮೋಷನ್ ಇಟ್ಕೊಂಡು ಆಚೆ ಅರವಿಂದ್ ಸ್ವಾಮಿ ಮನಸ್ಸಲ್ಲಿ ಉಳಿತಾನೆ. ಇದು ಬರೆದಿಟ್ಕೊಂಡು ಅರವಿಂದ್ ಸ್ವಾಮಿ ಥಿಯೇಟ್ರಿಂದ ಆಚೆ ಬಂದ ಅರವಿಂದ್ ಸ್ವಾಮಿ ಮನಸ್ಸಲ್ಲಿ ಉಳಿತಾನೆ. ಅವನು ಪಾತ್ರ ಕಾಡುತ್ತೆ. ಯೂಶ್ವಲಿ ಸರ್, ಸಿನಿಮಾ ಪ್ರಾಜೆಕ್ಟ್ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಇರ್ಬೋದು, ದೇವರ ಪ್ರಾರ್ಥನೆಯಿಂದಲೇ ಶುರುವಾಗುತ್ತೆ. ಮುಹೂರ್ತ, ಟ್ರೈಲರ್, ಟೀಸರ್ ರಿಲೀಸ್ ಎಲ್ಲವೂ. ಸೊ ನಿಮ್ಮ ಮನಸ್ಸಲ್ಲಿ ಯಾವ ದೇವ್ರ ಮೇಲೆ ಭಾರ ಹಾಕಿ ಈ ಸಿನಿಮಾನ ಜನರಿಗೆ ಒಪ್ಪಿಸ್ತಾ ಇದ್ದೀರಾ? ಆ್ಯಕ್ಚುಲಿ ಈ ಕೆಲಸ ನಾನು 2 days ಬ್ಯಾಕ್ ಮಾಡಿದೆ. DTSಲ್ಲಿ ಫೈನಲ್ ಔಟ್ ನೈಟ್ 3 ಗಂಟೆಗೆ ಶೋ ಸ್ಟಾರ್ಟ್ ಮಾಡಿದ್ವಿ. 5:20 ಆಯಿತು. ಸ್ಕ್ರೀನ್ ಮುಂದೆ ಸುಮ್ಮನೆ ಹಂಗೆ ನಿಂತ್ಕೊಂಡೆ. ನನ್ನ ಕೆಲಸ ಆಯ್ತು. ಈಗ ಇಟ್ಸ್ ಎವ್ರಿಥಿಂಗ್ ಇನ್ನು ಪ್ರೇಕ್ಷಕರು ತೊಗೊಂಡೋಗೋದು. ಸೊ ಅಫ್ಕೋರ್ಸ್ ಪ್ರೇಕ್ಷಕರೇ ಅಲ್ವ ದೇವ್ರು ನಮಗೆ. ಸೊ ಅಷ್ಟೇ, ನಾವು ಅವ್ರಿಗೆ ಬಿಟ್ಟಿದ್ದೀವಿ. ಈಗ ಸಿನಿಮಾನ ಔಟ್ ತೆಗೆದಾಯಿತು, ಅಪ್ಲೋಡಿಗೆ ಕಳಿಸಾಯಿತು. ಇನ್ನೆಲ್ಲವೇ ನಾವು ಅದನ್ನು ಹೆಂಗೆ ಮೆರೆಸ್ತಾರೆ ಅನ್ನೋದು ಅವ್ರ ಕೈಯಲ್ಲಿದೆ ಅಷ್ಟೆ. ಅದಿನ್ನೂ ಅದೇ ಲಾಸ್ಟ್ 3-4 ಡೇಸಲ್ಲೆಲ್ಲ ಫಿಕ್ಸ್ ಆಗುತ್ತೆ. ವಿಲ್ ಹ್ಯಾವ್ ಅ ಗುಡ್ ನಂಬರ್ ಆಫ್ ಥಿಯೇಟರ್ಸ್ ಫಾರ್ ಶೋರ್. ಆಗಲೇ ಹೇಳ್ತಿದ್ದೆ ಲೈಕ್ ಮಲಯಾಳಂ ಲ್ಯಾಂಗ್ವೇಜ್ ಅನ್ನೋವಂಥದ್ದು ನಿಮಗೆ ಎಷ್ಟು ಅರ್ಥ ಆಗುತ್ತೆ? ಸಿನಿಮಾದಲ್ಲಿ ಎಷ್ಟು % ಅದು ಬಳಕೆ ಆಗಿದೆ? ಏನೂ ಅರ್ಥ ಆಗಲ್ಲ ನನಗೆ, ವೆರಿ ಮೈನ್ಯೂಟ್. ಬಟ್ ಕೇರಳ ಶೂಟಿಂಗ್ ಇದ್ದು ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಮಾನತವಾಡಿಯಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ. ಕೇರಳ ಫುಡ್ ನನಗೆ ತುಂಬ ಇಷ್ಟ ಆಯಿತು. ಎಂಜಾಯ್ ಮಾಡ್ಕೊಂಡು ಬಿಟ್ರೆ ಕೇರಳ ಏನೋ ಮಲಯಾಳಂ ಏನೂ ಅರ್ಥ ಆಗಲ್ಲ ನನಗೆ. ಮಿಲನ ಪಾತ್ರೆಗೆ ಅಲ್ಲಲ್ಲಿ ಮಲಯಾಳಂ ಡೈಲಾಗ್ಸು ಮಿಲನ್ ಅವ್ರಿಗಿದೆ. ಅವ್ರು ಬಯಾಟ್ ಮಾಡಿಕೊಂಡು ಅವ್ರು ಒಪ್ಪಿಸಿದ್ರು. ನನಗೆ ದೇವ್ರ ದಯದಿಂದ ಆ ಥರ ಕಷ್ಟ ಏನಿರಲಿಲ್ಲ, ಕನ್ನಡನೇ ಇತ್ತು ನನಗೆ. ಸಿನಿಮಾ ಶೂಟಿಂಗು ವೇಳೆ ನಿಮಗೆ ಮೆಮೊರೇಬಲ್ ಅಥವಾ ಮೆಮೊರೇಬಲ್ಗಿಂತ ಹೆಚ್ಚಾಗಿ ಇಲ್ಲ ಈ ಸೀನ್ ಮಾಡುವಾಗ ನಿಮಗೇನೋ ಒಂದು ಹಳೆ ಪಾಸ್ಟ್ ನೆನಪಾಗಿ ನಾನು ರೀಚ್ ಆಗಲೇಬೇಕು ಮುಂದೆ, ಇದು ನನ್ನ ಕನಸು ಅನ್ನೋವಂಥದ್ದು? ಆ ಥರ ಸಿನಿಮಾ ಮಾಡುವಾಗ ಏನು ಅಂದರೆ ಏನೋ ಒಂದು ರೀಕಲೆಕ್ಟ್, ಬಿಕಾಸ್ ದ ಇನ್ವಾಲ್ವ್ಮೆಂಟ್ ಟುವರ್ಡ್ಸ್ ದ ಶೂಟಿಂಗ್ ಇದು ತುಂಬ ಇರುತ್ತೆ. ಅಚೀವ್ ಮಾಡಬೇಕು, ಈ ಗ್ರೇಟ್ ಅಚೀವ್ ಮಾಡಬೇಕು. ಇದನ್ನು ನನಗೆ ಯಾವಾಗಲೂ ನಾನು ಫ್ರೇಮ್ ಮುಂದೆ ಹೋಗಿದ ತಕ್ಷಣ ಒಂದೇ ನನಗೆ ನೆನಪಲ್ಲಿ ಬರೋದು, ಆದರೆ ನನ್ನ ಮೈಂಡಲ್ಲಿ ಬರೋದು ಏನಂದರೆ ಫ್ರೇಮಿಗೆ ಮೋಸ ಮಾಡಬಾರ್ದು, ತುಂಬ ಚೆನ್ನಾಗಿ ತೆಗಿಬೇಕು. ಬಿಕಾಸ್ ಇವತ್ತು ನೀವು ಹೇಳ್ದಂಗೆ OTT ಇಲ್ಲಾಂದರೆ ವರ್ಲ್ಡ್ ಸಿನಿಮಾ ಎಕ್ಸ್ಪೋಜರ್ ಆಡಿಯನ್ಸ್ಗೆ ಇರುವಾಗ ನಾವೇನೋ ಕಲ್ಪೆ ಆಗಿ ತೆಗೆದುಬಿಡೋಣ, ಈ ಸೀನ್ ಸುಮ್ಮನೆ ತೆಗೆದುಬಿಡೋಣ, ಈ ಥರ ಯಾವುದೂ ಮಾಡಬಾರ್ದು. ಸೊ ಈ ಒಂದು ಚಿಕ್ಕ ಪುಟ್ಟ ಸೀನ್ ತೆಗೆದ್ರು ಅದಕ್ಕೆ ಎಷ್ಟು ವ್ಯಾಲ್ಯೂ ಕೊಡಬೇಕನ್ನೋ ಒಂದು ನಿಟ್ಟಿನಲ್ಲೇ ಹೋರಾಟ ನಡೀತಿರುತ್ತೆ ಎವ್ರಿ ಡೇ ಸೆಟ್ಟಲ್ಲಿ.
ಯೂಶ್ವಲಿ ಸರ್ ನೆಟ್ಫ್ಲಿಕ್ಸ್ ಕನ್ನಡ ಸಿನಿಮಾಗಳನ್ನ ತೊಗೊಳಲ್ಲ, ಒಂದೆರಡು ಸಿನಿಮಾ ಈಗ ತೊಗೊಂಡಿದೆ ಅಷ್ಟೇ. ನಿಮಗೇನಾದರೂ ಗೋಲ್ ಇದೆ, ಇಲ್ಲ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಸಿನಿಮಾಗಳು ಹೆಚ್ಚಾಗಿ ನನ್ನ ಸಿನಿಮಾ ತೊಗೋಬೇಕು ಅನ್ನೋವಂಥದ್ದು? ಗೋಲ್ ಅಂತಲೇ ಇಲ್ಲ, ರೈಟ್ ಸಿನಿಮಾ ಬಂದಾಗ ಬರ್ತಾರೆ ತೊಗೊತಾರೆ, ಇಟ್ಸ್ ಅ ಬಿಸ್ನೆಸ್ ಅಷ್ಟೇ. ಅವ್ರು ಯಾಕೆ ತೊಗೊತಾ ಇಲ್ಲ ಅಂತ ನಾನು ಕ್ವಶನ್ ಮಾಡಲ್ಲ. ಎವ್ರಿಥಿಂಗ್ ರೈಟ್ ಟೈಮ್ ಬಂದಾಗ ಸಿನಿಮಾಗಳು ನಾವು ಚೆನ್ನಾಗಿ ಮಾಡಿದಾಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಆಗುತ್ತೆ, ತಂತಾನೇ ಆಗುತ್ತೆ ಅದು. ಇಟ್ ವಿಲ್ ಹ್ಯಾಪನ್. ಸಿ ಮೈ ಅಲ್ಟಿಮೇಟ್ ಗೋಲ್ ಈಸ್ ಒನ್, ನನ್ನ ಸಿನಿಮಾ ಎಷ್ಟು ಜನ ಆಡಿಯನ್ಸ್ ಮೆಚ್ಚಿದ್ರು ಅಷ್ಟೇ ನನ್ನ ಇದು. ಅವ್ರು ತೊಗೊಂಡ್ರಲ್ಲ, ಎಷ್ಟು ಜನ ಆಡಿಯನ್ಸ್ ಮೆಚ್ಚೋದು. ಯೂಶಲಿ ಥಿಯೇಟ್ರಿಗಲ್ಲೇ ಅಲ್ವ ನಮಗೆಲ್ಲವೂ, ಥಿಯೇಟ್ರಿಗಲ್ಲಿ ಎಷ್ಟು ಜನ ಮೆಚ್ಚಿದ್ರು ನನ್ನ, ಎಷ್ಟು ಜನ ಆಡಿಯನ್ಸಿಗೆ ನಾನು ನನ್ನ ಕತೆ, ಅರವಿಂದ್ ಸ್ವಾಮಿ ಕತೆ ಇಷ್ಟ ಆಯ್ತು ಅನ್ನೋದು ನನಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ಪ್ರೆಸ್ ಮೀಟ್ ಇರ್ಬೋದು, ಈವೆಂಟ್ಗಳಲ್ಲಿ ಇರ್ಬೋದು, ಹಿಟ್ ಫ್ಲಾಪ್ ಬಗ್ಗೆ ತುಂಬ ಮಾತಾಡಿರ್ತೀರಾ. ಸೊ ಹಾಗಾಗಿ ನಾನು ಪರ್ಸ್ನಲಾಗಿ ಕಾಮೆಂಟ್ ಸೆಕ್ಷನಲ್ಲಿ ಇಲ್ಲಿ ಓದಿದಾಗ ಫ್ಯಾನ್ಸ್ ಅಥವಾ ಆಡಿಯನ್ಸ್ ಪ್ರಶ್ನೆ ಇದಾಗಿತ್ತು, ಅನೀಶ್ ಅವರು ಫೇಲ್ಯೂರ್ ಎಷ್ಟು ಕಂಡಿದ್ದಾರೆ, ಯಾಕಂತ ಹೇಳಿದ್ರೆ ಅವ್ರು ನಾವು ನೋಡಿರೋ ರೀತಿ ಅವರು ನಮ್ಮ ಪ್ರಕಾರ ಹಿಟ್ ಹೀರೋ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ. ನಿಮ್ಮನ್ನು ನೀವೇ ಫೇಲ್ಯೂರ್ ಅಂತ ಕರ್ಕೋತೀರಾ ಅನ್ನೋ ಥರ ಕ್ವಶನ್ ಮಾರ್ಕ್. 100% ಇಲ್ಲ, ನಾನು ಕರ್ಕೊಂಡಿಲ್ಲ, ನಾನು ಆ ಥಾಟು ಯಾವತ್ತೂ ಬಂದಿಲ್ಲ. ನಾನು ಆ ಥರ ಐ ವಿಲ್ ನೆವರ್ ಸಿ ದಟ್. ನಾನು ಎಲ್ಲದ ಇಂಟರ್ವ್ಯೂಸ್ ನನ್ನ ನೆಗೆಟಿವ್ ಸೈಡ್ ನಾನು ನೋಡೋಕ್ಕೆ ಹೋಗಲ್ಲ, ನಾನು ಅದನ್ನು ನೋಡೋದಿಲ್ಲ. ನೀವು ಏನಾದರೂ ಒಂದು ಲೈಫಲ್ಲಿ ಆಗಿದೆ ಅಂದರೆ ಅದರಿಂದ ಒಂದು ಕಲಿಯೋ ಅಂತಲೇ ಆಗಿರುತ್ತೆ. ನೀವು ಹೆಂಗೆ ತೊಗೊತೀರ ಅನ್ನೋದ್ರ ಮೇಲೆ ಅಷ್ಟೇ. ಅಕಿರಾ ಬಂದಾಗ ದ ಪ್ರೈಸಸ್ ಬೇರೆ, ಇನ್ನೊಂದು ಸಿನಿಮಾ ಬಂದಾಗ ಕಮ್ಮಿ. ಸೊ ಏನು ಕಲಿತೀವಿ ಅದರಿಂದ ಅನ್ನೋದು ಅಷ್ಟೇ ಬಿಟ್ಟರೆ ಐ ವಿಲ್ ಇಟ್ಟು ಬಂದಾಗೂ ಓವನ್ನಲ್ಲ, ಫ್ಲೈಲ್ ಬಂದಾಗೂ ಕುಗ್ಗಲ್ಲ. ಎವ್ರಿಥಿಂಗ್ ಐ ಟೇಕ್ ಇಟ್ ವೆರಿ ನ್ಯೂಟ್ರಲಿ, ಎಲ್ಲನೂ ನ್ಯೂಟ್ರಲಾಗಿ ತೊಗೊತೀನಿ ನಾನು. ಎಲ್ಲವೂ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಸಕ್ಸಸ್ ಅನ್ನೋವಂಥದ್ದು ನೀವು ಕಂಡಿದ್ದೀರಾ ಸರ್, ಸಿನಿಮಾದಲ್ಲಿ ಇರಬಹುದು, ನಿಮ್ಮ ಕರಿಯರ್ ಲೈಫ್ ಜರ್ನಿನಲ್ಲಿ. ಈ ಒಂದು ಸಿನಿಮಾ ಸಕ್ಸಸ್ ಯಾವ ರೀತಿ ಕಾಣ್ತೀರಾ? ಯಾಕಂದರೆ ಮುಂಚೆನೇ ಹೇಳ್ತಾ ಇದ್ದೀನಿ ಸಕ್ಸಸ್ ಅನ್ನೋದನ್ನು. ಹೌದು, ನನಗೆ ತೀರಾ ಕಾನ್ಫಿಡೆನ್ಸು. ನವಂಬರ್ 22ಕ್ಕೆ ಆರಾಮ್ ಅರವಿಂದ್ ಸ್ವಾಮಿ 100% ಇದಾಗಿ. ಈಗ ಫೈನಲ್ ಶೋ, ಆ್ಯಕ್ಚುಲಿ ಇಂಟರ್ವ್ಯೂ ಬಿಫೋರ್ ನಾನು ಕೆಳಗಡೆ ಹೋಗಿದ್ದು ನನ್ನ ಫ್ರೆಂಡ್ಸ್ ಮೀಟ್ ಮಾಡೋದಕ್ಕೆ. ಫೈನಲ್ ಶೋ ಇತ್ತು, ಹೋಗಿ ನೋಡ್ಕೊಂಬನ್ರಿ ಅಂತ. ತಪ್ಕೊಂಡ್ಬಿಟ್ಟಿದ್ರು, ಅವ್ರು ಬಿಡ್ತಿರ್ಲಿಲ್ಲ. ಹೊಡೆದೇ ಕಣೋ ಬಿಕಾಸ್ ಅವರೆಲ್ಲ ಏನಂದರೆ ಇದ್ದಿದ್ದು ಆನ್ ಫೇಸ್ ನನಗೆ ಹೇಳುವಂಥ ಫ್ರೆಂಡ್ಸು. ಅವರೆಲ್ಲ ನೋಡ್ಕೊಂಡು ಈಗ ಶೋ ಮುಗಿಸ್ಕೊಂಡು ಬಂದುಬಿಟ್ಟು ಕೆಳಗಡೆ ತಬ್ಕೊಂಡು ಅವರ ಏನೋ ಅನುಭವನ ವ್ಯಕ್ತಪಡಿಸಿದಾಗ ಅವನು ಅದೇ ಹೇಳ್ದೆ, ಇದೇನಾಗುತ್ತೋ ಗೊತ್ತಿಲ್ಲ, ನವಂಬರ್ 22ಕ್ಕೆ ಮಾತಾಡೋಣ, ಮಜಾ ಕೊಡುತ್ತೆ ಅಂತ. ಆ ಕಾನ್ಫಿಡೆನ್ಸ್ ನನಗೆ, ನಾನು ಫಸ್ಟ್ ಕಾಪಿ ನೋಡಿದ ಕೂಡಲೇ ನನಗೆ ಆ ಕಾನ್ಫಿಡೆನ್ಸ್ ಬಂದುಬಿಡ್ತು. ಇಲ್ಲ, ದಿಸ್ ಸಿನಿಮಾ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸರಿ, ಈಗ ಚಾಲೆಂಜಸ್ ಏನು ಫೇಸ್ ಆಗುತ್ತೆ ಅನ್ನೋಂಥದ್ದು, ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋ ಪ್ರತಿಯೊಬ್ಬರು ಪ್ರಮೋಷನ್ ಲೆವೆಲ್ ಇರ್ಬೋದು, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರ್ಬೋದು, ಒಂದು ಹಂತದಲ್ಲಿ ಬೇರೆ ವೆರಿಫೈ ಮಾಡ್ತಾನೇ ಇರಬೇಕು. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಅನಿಸುತ್ತೆ ಆಗ ರಿಲೀಸ್ ಮಾಡ್ತಿರೋಂಥ ಸಿನಿಮಾಗಳು? ಒಂದಷ್ಟು ನಿಮ್ಮ ಒಂದು 5-10 ವರ್ಷಗಳ ಹಿಂದೆ ಇರ್ಬೋದು, ಈಗ ಎವ್ರಿ ಟೈಮ್ ಯು ಪ್ರಮೋಟಿಂಗ್ ದ ಫಿಲ್ಮ್ ಹಸ್ ಚೇಂಜ್ ನಾವು. ಈಗೆಲ್ಲವೂ ಡಿಜಿಟಲ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈಗ ತುಂಬ ಡಿಜಿಟಲ್, ಈ ರೀಲ್ಸು ಫನ್ ಕಂಟೆಂಟಲ್ಲೇ ತುಂಬ ಜನ ಮುಳುಗಿರೋದ್ರಿಂದ ನಮ್ಮ ಪ್ರಮೋಷನ್ಸು ನಾವು ಅದೇ ಕೊಂಕಲ್ಲೇ ಶುರು ಮಾಡ್ಕೊಂಡ್ವಿ. ಮಾತುಕತೆ ವಿತ್ ಅರವಿಂದ್ ಸ್ವಾಮಿ ಆಗಿರ್ಬೋದು, ಚಿಕ್ಕ ಔಟ್ ಆಫ್ ದಿ ಬಾಕ್ಸ್ ಬರೋದು, ಇದೆಲ್ಲವೂ ಕಾಮಿಕ್ಕಾಗೆ ನಮ್ಮನ್ನು ನಾವು ಪುಲ್ ಮಾಡಿಕೊಂಡು ನಮ್ಮ ಸಿನಿಮಾ ಪ್ರಚಾರವನ್ನು ನಡೆಸಿದೆ. ಅದು ಒಳ್ಳೆ ರೇಂಜಿಗೆ ರೀಚ್ ಆಯಿತು ನಮಗೆ, ಅದೇ ಪ್ಲಸ್ ಆಯಿತು. ಈಗ ರೆಗ್ಯುಲರಾಗಿ ನಾನೇನೋ ಕೂತು ಮಾತಾಡೋದು, ಇಲ್ಲಾಂದರೆ ಸುಮ್ಮನೆ ಪೋಸ್ಟ್, ಇದು ಯಾವುದೂ ವರ್ಕೌಟ್ ಆಗ್ತಿಲ್ಲ ಅನ್ನೋದು ಗೊತ್ತು ನನಗೆ. ಸೊ ಕೊಂಕಲ್ಲೇ ನನ್ನ ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮನ್ನು ನಾವು ಕಾಲು ಹೇಳ್ಕೊಂಡೆ, ನಮ್ಮನ್ನು ನಾವು ಕಾಮಿಡಿ ಮಾಡಿಕೊಂಡೆ, ನಮ್ಮ ಸಿನಿಮಾ ಇದು ನನ್ನ ಸಿನಿಮಾ ಅಂತ ರೀಚ್ ಮಾಡಿಸಿದ್ವಿ. ಕೊನೆಯದಾಗಿ ನೀವು ರಿಯಲ್ ಲೈಫಲ್ಲಿ ಎಷ್ಟು ಫನ್ ಸರ್? ಯಾಕಂತ ಹೇಳಿದ್ರೆ ನೀವು ಒಂದು ಸಿನಿಮಾದಲ್ಲಿ ಆ್ಯಕ್ಚುಲಿ ಎಸ್ಪೆಷಲಿ ಈ ಸಿನಿಮಾದಲ್ಲಿ ತುಂಬ ಫನ್ನಾಗಿ ಕಾಣಿಸಿಕೊಂಡಿದ್ದೀರಾ. ಜೊತೆಗೆ ಒಂದಷ್ಟು ಅಲ್ಲಿ ಪಂಚ್ಗಳನ್ನು ನಾವು ನೋಡಬಹುದು ನಿಮ್ಮದು. ಸೊ ರಿಯಲ್ ಲೈಫ್ ಎಷ್ಟು ಕಾಮಿಡಿ ಇದ್ದೀರಾ? ರಿಯಲ್ ಲೈಫಲ್ಲಿ ತುಂಬ ತರಲೆ ನಾನು, ಓನ್ಲಿ ವಿತ್ ಮೈ ಕ್ಲೋಸ್ಡ್ ಸರ್ಕಲ್. ನನ್ನವರು ಅಂತ ಒಂದೊಂದು ಚಿಕ್ಕ ಪುಟ್ಟ ಗ್ಯಾಂಗ್ ಇದೆಯಲ್ಲ, ಅಲ್ಲಿ ತುಂಬ ತರಲೆ. ಅದು ಬಿಟ್ಟು ಹೊರತುಪಡಿಸಿದ್ರೆ ತುಂಬ ರಿಸರ್ವ್ಡ್ ಆಗಿರ್ತೀನಿ ನಾನು. ಆಚೆ ಬಂದಾಗ ಬೇರೆಲ್ಲ ತುಂಬ ರಿಸರ್ವ್ಡ್. ಬಟ್ ನನ್ನ ಗ್ಯಾಂಗಲ್ಲ ಅಂತ ಬಂದಾಗ ಹುಟ್ಟು ತರಲೆ. ನನ್ನ ಗ್ಯಾಂಗು, ನನ್ನ ಸರೌಂಡಿಂಗ್, ನನ್ನ ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಾಗ ನಾನು, ಅನೀಶ್ ಈಸ್ ಡಿಫ್ರೆಂಟ್. ಅನೀಶ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ನೋಡಿರೋ ಆ ಅನೀಶನ್ನ ಕೆಲವರೇ ನೋಡಿರೋದು ಆ ಥರಲಿ. ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ನನ್ನ ಗ್ಯಾಂಗ್ ಆಗಿರೋದ್ರಿಂದ ಅಲ್ಲಿರೋ ಅನೀಶೇ ಬೇರೆ, ಇಲ್ಲಿ ಈ ಕಡೆ ಬಂದಾಗಲೇ ಬೇರೆ ಅನಿಸುತ್ತೆ. ಓಕೆ, ನವಂಬರ್ 22 ಸಿನಿಮಾ ಕೊನೆಗೂ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟರ್ ವಿಸಿಟ್ ಬಗ್ಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಹೇಗೆ ಸರ್? 100%. ಐ ಡೋಂಟ್ ನೋ, ನನಗೇನೋ ತುಂಬ ಬ್ಯಾಕ್ ಆಫ್ ಮೈ ಮೈಂಡು ಏನೋ ಗೊತ್ತಿಲ್ಲ. ನನ್ನ ಟೀಮ್ಗೂ ನಾನು ಅದನ್ನೇ ಹೇಳ್ತೀನಿ, ಈ ಸರಿ ತುಂಬ ಹೌಸ್ಫುಲ್ಸ್ ನೋಡ್ತೀವ ನಾವು. ಪ್ರತಿ ಹೌಸ್ಫುಲ್ಸ್ಗೆ ಹೋಗ್ಬೇಕು. ನಾನು ತುಂಬ ನೋಡ್ತೀವಿ. ನಾನು ಐ ಕ್ಯಾನ್ ಸಿ ಇಟ್ ನನಗೆ ಸೆನ್ಸ್ ಆಗ್ತಿದೆ ಅದು. ನಾನು ಅದನ್ನು ಒತ್ತು ಹೇಳ್ತೀನಿ. ನನಗೇನೋ ಗೊತ್ತಿಲ್ಲ, ಐ ರಿಯಲಿ ಡೋಂಟ್. ಹೆಂಗೋ ಹೇಳ್ತೀನಿ, ಭವಿಷ್ಯ ಬರುತ್ತೆ ನಮ್ಮ ತರಣೆಗೂ ನನಗೂ ಬರಲ್ಲ. ಬಟ್ ನನಗೆ ಏನೋ ಇಲ್ಲಿಂದ ಅನಿಸ್ತಿದೆ, ಇಲ್ಲ ದಿಸ್ ಫಿಲ್ಮ್ ಹ್ಯಾಸ್ ದಟ್ ಕೆಪಾಸಿಟಿ, ಆರ್ ದಿಸ್ ಫಿಲ್ಮ್ ಹ್ಯಾಸ್ ದಟ್ ಪೊಟೆನ್ಷಿಯಲ್ ಅನಿಸುತ್ತೆ ನನಗೆ. ನವಂಬರ್ 22ರಿಂದ ಅದಿದೆ. ಹೋಪ್ಫುಲಿ ಇದೊಂದು ಸಕ್ಸಸ್ ಜೊತೆಗೆ ಚಿಂದಿ ಉಡಾಯಿಸ್ತೀರಾ ಅಂತ ನಾವು ಭಾವಿಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್.
ಇದಿಷ್ಟು ಆರಾಮ್ ಅರವಿಂದ ಸ್ವಾಮಿ ನಟ ಅನೀಶ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್, ಸಮಯ ನ್ಯೂಸ್, ಬೆಂಗಳೂರು.